ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ಸಾಯಿರಾಮ್. ಓಂ ಸಾಯಿರಾಮ್ ಕನ್ನಡ 73 ಚಾನಲ್ಗೆ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದದ್ದು 7ನೇ ತಿಂಗಳಲ್ಲಿ ಪ್ರಾರಂಭ. ನಮ್ಮ ಹೆಸರು ರೇಣುಕಸ್ವಾಮಿ ಹಿರೇಮಠ. ನಮ್ಮ ಊರು ಸ್ವಂತ ರಾಣೆಬೆನ್ನೂರು. ಈ ದೇವಸ್ಥಾನದಲ್ಲಿ ಒಂದು 12ನೇ ವರ್ಷ ಮುಗಿದು 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಕಾಕಡಾರತಿ, ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯಾರತಿ, ಸಂಜೆ 6:30ಕ್ಕೆ ಧೂಪಾರತಿ ಮತ್ತು ರಾತ್ರಿ 8:30ಕ್ಕೆ ಶೇಷಾರತಿ ಕಾರ್ಯಕ್ರಮಗಳು ನೆರವೇರುತ್ತಾ ಬರುತ್ತವೆ. ಈ ಒಂದು ಚಾನಲ್ನ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಸಾಯಿಬಾಬಾರವರ ನಿತ್ಯ ಸೇವೆಗಳನ್ನು ಎಲ್ಲ ಕರ್ನಾಟಕದ ಮತ್ತು ಭಾರತದಾದ್ಯಂತವಾಗಿ ಈ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ಆ ಸಾಯಿಬಾಬಾರ ಸೇವೆಗಳು ಮತ್ತು ಸಾಯಿಬಾಬಾರ ಪವಾಡಗಳನ್ನು ಸರ್ವ ಭಕ್ತಾದಿಗಳಿಗೆ ತಲುಪಿಸ್ತಕ್ಕಂಥ ಸೇವೆಯನ್ನು ಈ ಒಂದು ಯೂಟ್ಯೂಬ್ ಚಾನಲ್ನವರು ಮಾಡುತ್ತಿದ್ದಾರೆ. ಈ ಒಂದು ರಾಣೆಬೆನ್ನೂರಿನ ಸಾಯಿಬಾಬಾ ದೇವಸ್ಥಾನವು ಇಂದಿಗೆ 3ನೇ ದಿವಸಕ್ಕೆ ಪಾದಾರ್ಪಣೆಯನ್ನು ಮಾಡಿರುತ್ತದೆ. ಆದ್ದರಿಂದ ಈ ಒಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಸರ್ವ ಭಕ್ತಾದಿಗಳು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿದ ನಂತರವಾಗಿ ಪ್ರತಿ ಗುರುವಾರ ವಿಶೇಷ ದಿನಗಳಲ್ಲಿ ಅನ್ನಪ್ರಸಾದವನ್ನು ಕೈಗೊಳ್ಳುತ್ತಾರೆ. ಸಾವಿರಾರು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಆ ಬಾಬಾರವರು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕಾಗಿಯೇ ಈ ಬಾಬಾರವರು ರಾಣೆಬೆನ್ನೂರು ಸಾಯಿಬಾಬಾ ಮಂದಿರದಲ್ಲಿ ನೆಲೆಯೂರಿರುತ್ತಾರೆ. ಈ ಒಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಆತ್ಮೀಯ ನಮ್ಮ ಭಕ್ತರಾಗಿರ್ತಕ್ಕಂಥವರು ಸುಮಾರು 12 ವರ್ಷಗಳ ಪರ್ಯಂತರವಾಗಿ ಸಂತಾನಕ್ಕಾಗಿ ಆಸ್ಪತ್ರೆಯಲ್ಲಿ ತೋರಿಸಿ ಎಲ್ಲ ಕಡೆಯಲ್ಲಿ ವಿಚಾರ ಮಾಡಿದಾಗಲೂ ಕೂಡ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಗಳು ಈಡೇರದಿದ್ದಾಗ ಈ ಒಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳ ಸಂತಾನ ಪ್ರಾಪ್ತಿಯಾಗಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಏನೆಂದರೆ, ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. ಆ ಉಡಿ ತುಂಬುವ ಕಾರ್ಯಕ್ರಮ ಮುಗಿದ ನಂತರವಾಗಿ 9 ವಾರಗಳ ಪರ್ಯಂತರವಾಗಿ ಶ್ರೀ ಸಾಯಿಬಾಬಾರವರ ಸಚ್ಚರಿತೆ ಪಾರಾಯಣ ಮತ್ತು ಆ ಸಾಯಿಬಾಬಾರವರ ವ್ರತವನ್ನು ಆಚರಿಸುತ್ತಾರೆ. ಆ 9 ವಾರಗಳ ವ್ರತ ಮುಕ್ತಾಯದ ಪೂರ್ವಕದಲ್ಲಿ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಮಾಡಿಸಿದ ನಂತರವಾಗಿ ಸುಮಾರು 1 ಅಥವಾ 2 ತಿಂಗಳಲ್ಲಿಯೇ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರುವ ಒಂದು ಅದ್ಭುತವಾದ ಘಟನೆ ಈ ಒಂದು ರಾಣೆಬೆನ್ನೂರು ಸಾಯಿಬಾಬಾ ಮಂದಿರದಲ್ಲಿ ನಡೆದಿರುತ್ತದೆ. ಇದೇ ರೀತಿಯಾಗಿ ಹಲವಾರು ಉದಾಹರಣೆಗಳು ಈ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ನಡೆದಿರುತ್ತವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಅಂಗವಿಕಲತೆಯಿಂದ ಬಂದಿರತಕ್ಕಂಥ ಮಕ್ಕಳು ಪ್ರತಿ ವಾರವೂ ಕೂಡ ಈ ಒಂದು ಬಾಬಾ ದೇವಸ್ಥಾನದಲ್ಲಿ ಭಜನೆ ಇತ್ಯಾದಿಗಳನ್ನು ಮಾಡಿ ಹೋಗುತ್ತಾರೆ. ಮತ್ತು ಅನಾರೋಗ್ಯದಿಂದ ಪೀಡಿತರಾಗಿರುವ ಒಂದು ವಯಸ್ಸಾದಂತಹ ಮುದುಕಿಯರು ಬಂದಾಗ ಈ ಒಂದು ದೇವಸ್ಥಾನದಲ್ಲಿ ಉದಿ ಪ್ರಸಾದವನ್ನು ನಾವು ಕೊಡುತ್ತೇವೆ ಪ್ರತಿ ಗುರುವಾರ. ಆ ಉದಿ ಪ್ರಸಾದವನ್ನು ತೆಗೆದುಕೊಂಡು ಕೂಡಲೇ ಅವರಿಗೆ 1 ವಾರ ಅಥವಾ 2 ವಾರದಲ್ಲಿಯೇ ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಅನಾರೋಗ್ಯವು ನಿವಾರಣೆಯಾಗಿ ಆರೋಗ್ಯಪೂರ್ಣಕವಾಗಿ ಆ ಬಾಬಾರವರು ಅವರಿಗೆ ಆಶೀರ್ವದಿಸುತ್ತಾರೆ. ಮತ್ತು ಇನ್ನು ಅನೇಕ ವಿದ್ಯಾರ್ಥಿಗಳು ಪ್ರತಿ ಗುರುವಾರವೂ ಕೂಡ ತಮ್ಮ ತಮ್ಮ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಆ ಬಾಬಾರವರಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೂ ಕೂಡ ಕೆಲವೇ ದಿನಗಳಲ್ಲಿ ಕೂಡ ಆ ಬಾಬಾರವರು ಧನಾತ್ಮಕವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಟ್ಟಿರುತ್ತಾರೆ. ಇದೇ ರೀತಿಯಾಗಿ ಹಲವಾರು ಭಕ್ತಾದಿಗಳ ಆರ್ಥಿಕ ಪರಿಸ್ಥಿತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಕೊರತೆ ಮತ್ತು ಆಸ್ತಿ ವಿವಾದಗಳಲ್ಲಿಯೂ ಕೂಡ ಸಾಕಷ್ಟು ಜಯಗಳನ್ನು ಈ ಒಂದು ಬಾಬಾರವರ ಸನ್ನಿಧಾನದಲ್ಲಿ ಕಂಡುಕೊಂಡಿರುತ್ತಾರೆ. ವಿಶೇಷವಾಗಿ ನಮ್ಮ ದೇವಸ್ಥಾನದ ಸರ್ವ ಕಮಿಟಿಯವರು ಕೂಡ ಸಾಕಷ್ಟು ತೊಂದರೆಗಳಿದ್ದಾಗ ಈ ಬಾಬಾರವರ ಮೂರ್ತಿ ನಿರ್ಮಾಣವಾದ ಬಳಿಕವೂ ಒಂದು 12 ವರ್ಷದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ, ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಇವತ್ತು ಬಾಬಾರವರ ಆಶೀರ್ವಾದದಿಂದ ಒಂದು ಉನ್ನತ ಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಇರುತ್ತಾರೆ.